ತುಂಬಾ ಜನ ಸ್ಟೂಡೆಂಟ್ಸ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಆಗಿರ್ತಾರೆ. ನಮ್ ದೇಶದಲ್ಲೂ ಅಷ್ಟೇ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಸ್ಟೂಡೆಂಟ್ಸ್ ಅವರು ಮಧ್ಯಮ ತರಗತಿ ಫ್ಯಾಮಿಲಿ ಅಥವಾ ಅದಕ್ಕಿಂತ ಕೆಳಗೂ ಇರ್ತಾರೆ. ಫೈನಾನ್ಷಿಯಲಿ ತುಂಬಾ ಕಷ್ಟದಲ್ಲಿರ್ತಾರೆ. ಮೇ ಬಿ ನಿನ್ ತಂದೆ ಕೂಡ ತುಂಬಾ ದುಡ್ಡು ಸಂಪಾದನೆ ಮಾಡೋಕೆ ಆಗದಿರೇ ಇರಬಹುದು, ಆದ್ರೆ ಇರೋದ್ರಲ್ಲೇ ಎಷ್ಟು ಬೆಸ್ಟ್ ಮಾಡಬಹುದೋ ಅದನ್ನ ಮಾಡಿರ್ತಾರೆ. ಒಳ್ಳೆ ಸ್ಕೂಲಲ್ಲಿ ಓದಿಸ್ತಿರ್ತಾರೆ, ಒಳ್ಳೆ ಬುಕ್ಸ್ ಕೊಡಿಸ್ತಿರ್ತಾರೆ, ಒಳ್ಳೆ ಬಟ್ಟೆ ಕೊಡಿಸ್ತಿರ್ತಾರೆ, ನಿಮ್ಗೋಸ್ಕರ ತುಂಬಾ ತ್ಯಾಗನೂ ಮಾಡ್ತಿರ್ತಾರೆ. ತುಂಬಾ ದುಡ್ಡು ನಿಮ್ ಜೀವನದಲ್ಲಿ ಇಲ್ದಿರ ಇರಬಹುದು, ಆದ್ರೆ ಈಗ ನಿನ್ನ ಹತ್ರ ಇರೋ ಅಮೂಲ್ಯವಾದ ವಸ್ತು, ಯಾವ ವಸ್ತುವನ್ನ ನೀನು ಖರ್ಚು ಮಾಡೋಕೆ ಇಷ್ಟಪಡಲ್ಲ ಆದ್ರೂ ಅದು ಖರ್ಚಾಗೋಗುತ್ತೆ ಅಂದ್ರೆ ಅದು ಸಮಯ. ದುಡ್ಡು ನಿನ್ ಜೋಬಲ್ಲಿಟ್ಟು ಖರ್ಚಾಗ್ಬಾರ್ದು ಅಂತ ಅಂದ್ಕೊಂಡ್ರೆ ಖರ್ಚಾಗಲ್ಲ, ಆದ್ರೆ ಟೈಮ್ ಆ ರೀತಿ ಅಲ್ಲ. ನಿನ್ಗೆ ಈಗ ಏಜ್ ಎಷ್ಟಾದ್ರೂ ಆಗಿರಬಹುದು, ಆದ್ರೆ ಯಾವಾಗ ನಿನ್ ಏಜ್ 25ರಿಂದ 30 ಆಗುತ್ತೋ ಕೆಲಸ ಹುಡ್ಕೋದ್ರಲ್ಲೇ ಜೀವನ ಆಗೋಗ್ತಿರುತ್ತೆ. ಆಮೇಲೆ ನೀನ್ ಹೇಳ್ತೀಯ ನನ್ನ ಹಣೆ ಬರಹ ಸರಿ ಇರ್ಲಿಲ್ಲ. ಮೇ ಬಿ ನಿನ್ ತಂದೆ ತಾಯಿ ಕೂಲಿ ಮಾಡ್ತಿರಬಹುದು, ಗಾರ್ಮೆಂಟ್ಸ್ಗೆ ಹೋಗ್ತಿರಬಹುದು, ಆ ಕೆಲ್ಸ ಖಂಡಿತ ತಪ್ಪಲ್ಲ, ಆದ್ರೆ ಅವ್ರಿಗೆ ನಿನ್ ರೀತಿ ಅವಕಾಶ ಸಿಗದಿರ ಇರಬಹುದು ಲೈಫ್ ನ ಬೆಟರ್ ಮಾಡ್ಕೊಳ್ಳೋಕೆ. ಈ ಟೈಮ್ ಯಾವ ರೀತಿ ಅಂದ್ರೆ ನೀನ್ ಎಷ್ಟೇ ಪ್ರಯತ್ನ ಪಟ್ರು, ನೀನ್ ಎಷ್ಟೇ ಕೂಡಿಡೋಕೆ ಪ್ರಯತ್ನ ಪಟ್ರು, ನೀನ್ ಕೈ ಜಾರಿ ಹೋಗುವಂತ ವಸ್ತು ಅಂತ ಒಂದಿದ್ರೆ ಅದು ಈ ಟೈಮ್ ಮಾತ್ರನೇ. ನೀನೀಗ ಪ್ರಯತ್ನ ಪಡೋ. ಈ 3-4 ವರ್ಷ ಹೇಗಿರ್ಬೇಕಂದ್ರೆ ನಿನ್ನ ಹಣೆ ಬರಹನೆ ಬದಲಾಗೋಗ್ಬೇಕು. ನೀನ್ ಬರೆಯೋದು ಹೇಗಿರ್ಬೇಕಂದ್ರೆ ಪೆನ್ ಪ್ಯಾಕ್ಗಳೇ ಖಾಲಿ ಆಗ್ಬೇಕು. ಆ ರೀತಿ ಹಾರ್ಡ್ ವರ್ಕ್ ಮಾಡು. ಇರಬಹುದು ಒಂದು ಬಡ ಕುಟುಂಬದಲ್ಲೇ ನಾನು ಹುಟ್ಟಿರಬಹುದು, ನೀನು ಹುಟ್ಟಿರಬಹುದು, ಅದು ನಮ್ ತಪ್ಪಲ್ಲ. ಬಟ್ ಅದೇ ಬಡತನದಲ್ಲಿ ಸಾಯ್ತೀನಿ ಅಂದ್ರೆ ಅದು ನಮ್ದೇ ತಪ್ಪು. ಯಾಕಂದ್ರೆ ಜೀವನದಲ್ಲಿ ನಾನು ಏನು ಮಾಡಿಲ್ಲ ಅಂತ ಆಯ್ತು. ಯಾವ ತಂದೆ ತಾಯಿ ನೀನ್ ಕೈ ಹಿಡ್ಕೊಂಡು ನಡೆಯೋದನ್ನ ಕಲ್ಸಿದ್ರೋ ಆ ತಂದೆ ತಾಯಿಗೆ ನೆಮ್ಮದಿ ಸುಖ ಕೊಟ್ಟಿಲ್ಲಂದ್ರೆ ನಾವು ಮಕ್ಕಳಾಗಿ ಏನ್ ಪ್ರಯೋಜನ? ನೀನ್ ಏಜ್ 25-30 ಆದಾಗ ನಿನ್ ತಾಯಿಗೆ ಒಳ್ಳೆ ಸೀರೆ ಹಾಕ್ತಿರ್ತಾರೆ, ಒಳ್ಳೆ ಕಾರಲ್ಲಿ ಓಡಾಡ್ತಿರ್ತಾರೆ, ಅಪ್ಪನಿಗೆ ಒಳ್ಳೆ ಬಟ್ಟೆ, ಇದೆಲ್ಲವನ್ನ ನೀನು ದುಡ್ದು ಕೊಡ್ಸಿದ್ರೆ ಹೇಗಿರುತ್ತೆ? ಬೇರೆಯವರನ್ನ ನೋಡಿ ನಾನು ಅವರಾಗಿಲ್ಲಲ್ಲ ಅಂತ ಫೀಲ್ ಆಗ್ಬೇಡ. ಯಾಕಂದ್ರೆ ಎಷ್ಟೋ ಜನ ನಿಮ್ಮನ್ನ ನೋಡಿ ಅವ್ರ ರೀತಿ ನಾನಿಲ್ವಲ್ಲ ಅಂತ ಫೀಲ್ ಮಾಡೋರು ಇರ್ತಾರೆ. ಬಟ್ಟೆ ಹರಿದ್ರೂ ಪರವಾಗಿಲ್ಲ, ಮನಸ್ಸು ಹರಿಯದಾಗೆ ನೋಡ್ಕೋ. ಏಕಂದ್ರೆ ಕಣ್ಣಿನ ನೋಟ ತಪ್ಪಿದ್ರೆ ಗುರಿ ಮಾತ್ರ ತಪ್ಪುತ್ತೆ. ಮನಸ್ಸು ಚೆದರಿದ್ರೆ ನಮ್ಮ ಇಡೀ ಜೀವನನೇ ನಾಶವಾಗ್ಬಿಡುತ್ತೆ. ಇಲ್ಲಿ ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣೋಕೆ ಶ್ರಮವಿಲ್ಲದೆ ನಿದ್ದೆ ಬೇಕು, ಆದ್ರೆ ಆ ಕನಸನ್ನ ನನಸು ಮಾಡೋಕೆ ನಿದ್ದೆ ಇಲ್ಲದೆ ಶ್ರಮ ಪಡಬೇಕು. ಫೇಸ್ಬುಕ್ ವಾಟ್ಸಪ್ ನ ನೋಡೋದು ಸಾಧನೆಯಲ್ಲ. ನಿಮ್ಮ ಫೇಸ್ ಬೇರೆಯವರ ಬುಕ್ ಆಗಿ ಓದಿದ್ರೆ ಅದೇ ನಿಜವಾದ ಸಾಧನೆ. ಈಗ ನೀನು ಓದ್ಲೇಬೇಕು ಅಂತ ಮುಂದಿಟ್ಟ ಹೆಜ್ಜೆಯನ್ನ ಹಿಂದಿಡ್ಬೇಡ. ಯಾರಿಗ್ ಗೊತ್ತು, ಆ ಹೆಜ್ಜೆ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಬಹುದು.